ಗುರು ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು, ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ, ಶ್ರೀ ಶ್ರೀ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು ಅಂಕಲಿಮಠ ತಲೆಕಟ್ಟು ಇವರ ಕೃಪಾಶೀರ್ವಾದದಿಂದ ಶ್ರೀ ಶಾಂಭವಿ ಕೃಪಪೋಷಿತ ನವತರಣ ನಾಟ್ಯ ಸಂಘ ಕುಲದನ್ನಿ ಇವರು ಅರ್ಪಿಸುವ ಕಲಾಕುಸುಮ ನಾಟಕ ಶ್ರೀ ವಿ.ಎಸ್. ಹಿರೇಮಠ್ ಸಾಕಿನ್ ಕುಣಿಗೇರಿ ವಿರಚಿತ ಗರುಡ ರಾಜ್ಯದಲ್ಲಿ ಘಟಸರ್ಪ ಎಂಬ ಸುಂದರ ಸಾಮಾಜಿಕ ನಾಟಕದ ಈ ಒಂದು ಸಮಾರಂಭಕ್ಕೆ ಈ ನಾಟಕದ ಉದ್ಘಾಟಕರಾಗಿ ಶ್ರೀ ನಮ್ಮೂರಿನ ನೆಚ್ಚಿನ ಶಿಕ್ಷಕರು ಆಗಿರತಕ್ಕಂಥ ಶ್ರೀ ಗಾಳಪ್ಪ ಶಿಕ್ಷಕ ಸಂಯೋಜಕರು ಶಿಕ್ಷಣಾಧಿಕಾರಿಗಳು ಅವರು ವೇದಿಕೆ ಮೇಲೆ ಆಗಮಿಸಬೇಕಂತ ಹೇಳ್ಬಿಟ್ಟು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಸಮಾರಂಭಕ್ಕೆ ಈ ನಾಟಕದ ಜ್ಯೋತಿ ಬೆಳಗಿಸುವವರಾಗಿ ಶ್ರೀ ಪಾಂಡಸಿಂಗ್ ASI ಬರಗಾನೂರಿ ತಾನು ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಂತ ಅವರಲ್ಲಿ ಸಹ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಜೀವನೇಶ್ವರಯ್ಯ ವೈದ್ಯಾಧಿಕಾರಿಗಳು ರಾಘವಪರ್ವಿ ಇವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಂತ ಅವರಲ್ಲಿ ಸಹಿತ ವಿನಂತಿಸಿಕೊಳ್ಳುತ್ತೇನೆ. ಕನಕಪ್ಪ ಸರ್ ಸಹಿತ ವೇದಿಕೆ ಮೇಲೆ ಆಗಮಿಸಬೇಕಂತ ಅವರಲ್ಲಿ ಸಹ ವಿನಂತಿಸಿಕೊಳ್ಳುತ್ತೇನೆ. ಕನಕಪ್ಪ ಸರ್ ಸಹಿತ ವೇದಿಕೆಯಲ್ಲಿ ಬರಬೇಕು. ಅದೇ ರೀತಿಯಾಗಿ ನಿಮ್ಮೆಲ್ಲರ ನೆಚ್ಚಿನ ಸಂಗೀತ ಬಳಗದ ನಿರ್ದೇಶಕರಾಗಿರ್ತಕ್ಕಂಥ ಜೋಸೆಫ್ ಆಶಾಪುರ ಅವರು ಸಹಿತ ವೇದಿಕೆಯಲ್ಲಿ ಬರಬೇಕಾಗಿದೆ. ಜೋಸೆಫ್ ಆಶಾಪುರ ಅವರು ಸಹಿತ ವೇದಿಕೆಯಲ್ಲಿ ಬರಬೇಕಾಗಿದೆ. ಶಿಕ್ಷಣ ಕ್ಷೇತ್ರ ಯಲಬುರ್ಗಿ ಇವರು ತಮ್ಮ ಅಮೃತಾಸ್ತ್ರದಿಂದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಬೇಕಂತೇಳಿ ವಿನಂತಿಸಿಕೊಳ್ಳುತ್ತೇನೆ. ಕೃಪಾಶೀರ್ವಾದದಿಂದ ನಾಟಕವು ಯಶಸ್ವಿಯಾಗಲೆಂದು ತಮ್ಮ ಅಮೃತಾಸ್ತ್ರದಿಂದ ಉದ್ಘಾಟಿಸಿರ್ತಕ್ಕಂಥ ಶ್ರೀ ಗಾಳಪ್ಪ ಶಿಕ್ಷಣ ಸಂಯೋಜಕರಿಗೆ ಹೃತ್ಪೂರ್ವಕ ಎನ್ನುವಂತೆ ಸಂಬಂಧದ ಕೇಡನ್ನು ದೂರ ಸರಿಸುತ್ತಾ ಈ ನಾಟಕವು ವಿಜೃಂಭಣೆಯಿಂದ ಬೆಳಕಿನತ್ತ ಸಾಗಲಿ ಎಂದು ಆರೈಸುತ್ತ ಜ್ಯೋತಿಯನ್ನ ಬೆಳೆಸಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ಯರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ನಾಟಕವು ಯಾವುದೇ ಅಡೆತಡೆ ಇಲ್ಲದೆ ನಿರಾತಂಕವಾಗಿ ಸಾಗಲಿ ಎಂದು ಆರೈಸುತ್ತಾ ಜ್ಯೋತಿ ಬೆಳೆಸಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ಯರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಈ ನಾಟಕಕ್ಕೆ ದೂರದ ಯಲಬುರ್ಗದಿಂದ ಊರಿನ ಆಗಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಯಾದಲ್ಪರಿಯ ಮಾಜಿ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಕನಕಪ್ಪ ಕಂಬಳಿ ಅವರೇ ಹಾಗೂ ಬಾಗಾನೂರು ಪೊಲೀಸ್ ಸ್ಟೇಷನ್ನ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಇನ್ನುಳಿದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಕುಂದಿಲ್ಲಿ ಗ್ರಾಮದ ಯಾವತ್ತು ನನ್ನ ಗೌರವಾನ್ವಿತ ಎಲ್ಲ ಬಂಧುಗಳೇ ಹಾಗೂ ಭಗಿನಿಯರೇ ಹಾಗೂ ಸುತ್ತಮುತ್ತಲಿನಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಗಳೇ ಹಾಗೂ ಯಾವತ್ತು ಈ ಒಂದು ನಾಟಕಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರುಂಡವೇ, ಇವತ್ತು ನಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನು ಕೊಡ್ತಕ್ಕಂಥ ಒಂದು ದಿನ ಇದು ನಮ್ಗೆ. ಯಾಕಂದ್ರೆ ನನಗ ಪ್ರತಿ ವರ್ಷ ಏನೊಂದು ನಾಟಕ ನೋಡ್ಲಿಕ್ಕೆ ಅಥವಾ ಜಾತ್ರೆ ಬರ್ಬೇಕಂತೇಳಿ
ನನ್ನ ಶಿಷ್ಯಂದ್ರು ಬಹಳಷ್ಟು ನನಗೆ ಫೋನ್ ಕರೆಗಳನ್ನ ಮಾಡ್ತಾ ಇದ್ರು. ಅನಿವಾರ್ಯ ಕಾರಣಗಳಿಂದ ನನಗೆ ಬರಕಾಗ್ತಿದ್ದಿಲ್ಲ. ಕಾರಣ ಇಷ್ಟೇ, ಇಲ್ಲಿ ಜಾತ್ರೆ ಬಂದ ಸಮಯದಲ್ಲಿ ಏನಾದ್ರು SSLC ಪರೀಕ್ಷೆಗಳು ಬರ್ತಿದ್ವು. ಹಾಗಾಗಿ ನಾವು SSLC ಪರೀಕ್ಷೆಯಲ್ಲಿ ತಲ್ಲೀನರಾಗೋದ್ರಿಂದ ಇಲ್ಲಿ ಬರ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾಕಂದ್ರ ಪ್ರತಿ ವರ್ಷ ಕ್ವಶನ್ ಪೇಪರ್ ಅನ್ನ ಸೆಂಟ್ರಿಗೆ ಕೊಡೋದು ಮತ್ತು ಸೆಂಟ್ರಿಂದ ಕೊಟ್ಟು ಆನ್ಸರ್ ಪೇಪರ್ ಕೊಡ್ತಕ್ಕಂಥ ಕಾರ್ಯವನ್ನು ನಾನೇ ಮಾಡ್ತೀನಿ ಆಗುವಾಗ. ಹಾಗಾಗಿ ಬರ್ಲಿಕ್ಕೆ ಆಗ್ತಿದ್ದಿಲ್ಲ. ಈ ವರ್ಷ SSLC ಪರೀಕ್ಷೆಗಳು ಏಪ್ರಿಲ್ 2ನೇ ತಾರೀಕಿಗೆ ಇರೋದ್ರಿಂದ ನನಗೊಂದು ಸ್ವಲ್ಪ ಈ ಸಲ ಅವಕಾಶ ಸಿಕ್ಕೈತಿ. ಆ ಅವಕಾಶ ನನಗೆ ದೇವ್ರು ಕೊಟ್ಟದಂತ ನಾನು ಇವತ್ತು ತಿಳ್ಕೊಂಡಿದ್ದೀನಿ. ಇಲ್ಲಿ ಯಾಕೆ ನಾ ಹೇಳ್ತೀನಂತಂದ್ರ, ನಾನು ಈ ಊರಿನಲ್ಲಿ ಸುಮಾರು 14 ವರ್ಷಗಳವರೆಗೆ ನಾನು ನೌಕರಿಯನ್ನು ಮಾಡಿದ್ದೀನಿ. ಇಲ್ಲಿ ಆ 14 ವರ್ಷ ಅವಧಿಯಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ತೃಪ್ತಿ ನನಗೆ ಇನ್ನೂವರೆಗೆ ಎಲ್ಲಿ ಸಿಕ್ಕಿಲ್ಲ. ಕಾರಣ ಇಷ್ಟೇ, ನಾನು ಇಲ್ಲಿ 14 ವರ್ಷ ನೌಕರಿ ಮಾಡಿದ್ರೆ ನನಗೆ ಇಲ್ಲಿ ಕೇವಲ 14 ದಿವಸ ಮಾಡಿದಂಗೆ ಆಗೈತಿಲ್ಲ. ಆದ್ರೆ ಇಲ್ಲಿಂದ ನಾನು ವರ್ಗ ಆಗಿ ಹೋದ್ಮೇಲೆ ನಾನು ಇನ್ನು 8 ವರ್ಷ ಆಗೈತಿ, ನನಗೆ 80 ವರ್ಷದಾಗ ಆಗೈತಿ. ಈಗ ಯಾಕಂತ ಕಾರಣ ಇಷ್ಟ, ನಾನು ಇಲ್ಲಿಂದ ಈಗ ಹೋಗಿ 8 ವರ್ಷದಾಗ ಸುಮಾರು 8 ಊರನ್ನ ಚೇಂಜ್ ಆದಾಗ 8 ಊರು ಚೇಂಜ್ ಆಗಿರ್ಬೋದು ನನಗೀಗ ಮೋಸ್ಟ್ಲಿ. ಈಗ ಮತ್ತೆ ನಾಳೆ ಹೆಚ್ಚುವರಿ ಆಗೈತಿ. ಹಂಗಾಗಿ ನಾವು ಮತ್ತೆ 30 ತಾರೀಕಿಗೆ ಮತ್ತೆ ಊರಿಗೆ ಹೋಗ್ಬೋದು. ಹಾಗಾಗಿ ನಮ್ಗೆ ಅಲ್ಲಿ ಏನಂತಂದ್ರ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ನನ್ನ ಒಂದು ದೈವ ಏನೋ ಮುಂದಿನಿಯಲ್ಲಿ ನಾನು ಪ್ರಪ್ರಥಮವಾಗಿ ಬಂದಾಗ ಈ ಊರಾಗ ನಾನು ಹೇಗೆ ನೌಕರಿ ಮಾಡ್ಬೇಕಪ್ಪ ಅಂತೇಳಿ ನನಗೆ ಬಹಳಷ್ಟು ಚಿಂತೆಗಿತ್ತು. ಇವತ್ತು ಈ ಒಂದು ಶಾಲೆ ಈ ಮಟ್ಟಕ್ಕೆ ಬರ್ಬೇಕಾತಂದ್ರ ನಾನು ಏನಾದ್ರು ಕೆಲಸ ಮಾಡಿದ್ನಂದ್ರೆ ಅದು ನಾನೇ ಒಬ್ಬನ ಮಾಡಿ ಅಂತ ತಿಳ್ಕೊಂಡಿಲ್ಲ ನಾನು. ಅದಕ್ಕೆ ನನಗ ಈ ಊರಿನ ಹಿರಿಯರು ಏನಂತ ಬೆನ್ನಿಗೆ ಬೆನ್ನು ಕೊಟ್ಟು ನಮ್ಮ ಜೊತೆ ಸಹಕಾರ ಮಾಡಿ ನನ್ನ ಜೊತೆ ದುಡಿದಿದ್ದಾರ. ಅಂತವರಲ್ಲಿ ಹೆಸರು ಹೇಳ್ತಾ ಹೋದ್ರೆ ಪಟ್ಟಿ ಅದು ದಾತನ ಹೇಳ್ಬೇಕಾಗುತ್ತೆ. ಅಷ್ಟೊಂದು ನನಗೆ ಸಹಕಾರವನ್ನು ಈ ಗ್ರಾಮಸ್ಥರು ನನಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಎಲ್ಲ ಪಟ್ಟಿಯನ್ನು ಹೇಳಕ್ ಆಗುದಿಲ್ಲ. ಇಲ್ಲಿ ಮೇಲು ಮುಖ್ಯವಾಗಿ ಎಲ್ಲರ ಸಹಕಾರ ಇದೆ ಅಂತ ಮಾತು ನಾನು ಹೇಳ್ತೀನಿ. ಯಾಕಂದ್ರೆ ಈ ಪಟ್ಟಿಯನ್ನು ಹೇಳಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಆ ಎಲ್ಲ ಮಹಿಳೆಯರನ್ನ ನಾನು ಮುಂಜಾನೆ ಮತ್ತೆ ಭೇಟಿಯಾಗಿ ಅವರೆಲ್ಲರಿಗೂ ನಾನು ಏನಂತಂದ್ರೆ ಅವ್ರ ಆಶೀರ್ವಾದವನ್ನು ಪಡ್ಕೊಂತೀನಿ. ನಾನು ಇಲ್ಲಿ ನಾಟಕದ ಬಗ್ಗೆ ಕೂಡ ನಾನು ಮಾತಾಡೋದಾಗುತ್ತೆ 2 ಮಾತು. ಈ ನಾಟಕಗಳು ಹಿಂದಿನ ಕಾಲದಿಂದ ಬೆಳೆದು ಬಂದು, ಯಾಕೆ ಬೆಳೆದು ಬಂದು ಅಂತಂದ್ರೆ ನಾಟಕ ಹೀಗೆ ನಾವು ಹಿಂದೆ ಪೂರ್ತಿ ಹಿಂದಿನ ಕಾಲದಲ್ಲಿ ನಾವು ಹೋದಾಗ ಕೇವಲ ಸಿನಿಮಾಗಳಿದ್ದು, ಅವು ಬ್ಲಾಕ್ ಅಂಡ್ ವೈಟ್. 1984 ಶ್ರೀಮತಿ ಇಂದಿರಾ ಗಾಂಧಿ ಅವರು ತೀರ್ಕೊಂಡಾಗ ಅಲ್ಲಿ ಸಮಯದಲ್ಲಿ ಯಾವ ಊರಲ್ಲಿ ಏನಾದ್ರು ಟಿವಿಗಳು ಸಹಿತ ಇರಲಿಲ್ಲ. ಟಿವಿ ನೋಡ್ಬೇಕಂದ್ರ 84 ಆದ್ರೆ ಈಗ ಎಲ್ಲರ ಕೈಯಲ್ಲಿ ಏನಂತಂದ್ರೆ ಮೊಬೈಲ್ ಅದಾವ. 10 ನಿಮಿಷದಾಗ ಏನಂತಂದ್ರೆ ಇಡೀ ಜಗತ್ತಿನ ಸುದ್ದಿಯನ್ನು ನಾವು ಇವತ್ತು ನೋಡ್ತೀವಿ. ಯಾಕಂದ್ರೆ ಇದು ಆಧುನಿಕ ತಂತ್ರಜ್ಞಾನದ ಯುಗ, ತಂತ್ರಜ್ಞಾನದ ಒಂದು ಯುಗ ಅಂತ ಕರಿತೀವಿ ನಾವು. ಆಮೇಲೆ ಇವತ್ತು ನನಗೆ ಇನ್ನೊಂದು ಉದ್ಘಾಟನೆಗೆ ಅವಕಾಶ ಸಿಕ್ತು ಇವತ್ತು. ಕಾರಣ ಇಷ್ಟ, ಇವತ್ತು ನನ್ನ ದೈವಿಕ ಇಲ್ಲಿ ಅವರು PS ಅವರು ಬರ್ಬೇಕಾಗಿತ್ತು. ಯಾಕಂದ್ರ ಈ ಬಾಗಲೂರಿನಲ್ಲಿ ಇರ್ತಕ್ಕಂಥ PS ಅವರು ನಮ್ಮ ಊರಿನ ಒಂದು ಪಕ್ಕದವರು. ನಮ್ಮ ಊರಿನ ಪಕ್ಕದಲ್ಲಿ ಬರ್ತಕ್ಕಂಥ ಕರ್ಮುಡಿ ಅಂತ ಬರ್ತೈತೆ, ಆ ಪಕ್ಕದ ಊರಿನವರು ಅವರು. ಅವ್ರದ್ದು ನಮ್ಗೆ ಒಂದೇ ಪಂಚಾಯಿತಿ ಕರ್ಮುಡಿ ಅಂತ, ಅವ್ರದ್ದು ನಮ್ಮ ಬಂಡೆ ಅಂತ ನಾವು. ಹಾಗಾಗಿ ಇವತ್ತು ನಾವು ವೇದಿಕೆಯಲ್ಲಿ ನಮ್ಮ ಪಕ್ಕದ ಊರಿನವರು ಕೂಡ ಒಂದು ಅವಕಾಶ ಸಿಕ್ತದು. ಯಾಕ ಅವ್ರು ಬಂದಿಲ್ಲ, ಅದಕ್ಕಾಗಿ ಅವ್ರು ಬಂದು ನಮ್ಮ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಅವರು ಬಂದಿದ್ದಾರೆ. ಕಾರಣ ಇಷ್ಟ, ನಾಟಕಗಳು ಯಾಕೆ ಅಂತಂದ್ರೆ ದಯವಿಟ್ಟು ನಿಮ್ಮ ಒಂದು ಸಮಯವನ್ನು ಬಹಳ ತಿಳ್ಕೊಂಡು, ಯಾಕಂದ್ರೆ ಬಹಳ ದಿವಸಕ್ಕೆ ಬಂದಿದ್ದೀನಿ. ನಮ್ಮ ಒಂದು ವಿಚಾರಗಳನ್ನ ನನ್ನ ಒಂದು ಇಲ್ಲಿ ಹೇಳ್ಬೇಕಂತ ಬಂದಿದ್ದೀನಿ. ಅದಕ್ಕೆ ದಯವಿಟ್ಟು ಇನ್ನೊಂದು 10 ನಿಮಿಷ ಮುಗಿಸ್ತೀನಿ. ನಾಟಕಗಳು ಯಾಕೆ ಹುಟ್ಟು ಬಂದವರ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಎಲ್ಲಿಯೂ ಕೂಡ ಇರಲ್ಲ. ಹಳ್ಳಿಗರಿಗೆ ಮನರಂಜನೆ ಪಡೆಯಬೇಕಾದ್ರೆ ಏನೋ ಅವಕಾಶ ಇದ್ದಿದ್ದಿಲ್ಲ. ಅದಕ್ಕಾಗಿ ನಾಟಕಗಳು ಏನಾದ್ರು ಹುಟ್ಟಿದ್ವು. ನಾಟಕಗಳು ಹುಟ್ಟಿದ ಮೇಲೆ ನಾಟಕ ಅಂತ ಹೆಸರು ಬಂತು. ನಾಟಕ ಅಂತ ಕಟ್ಟಂದ್ರ ನಾನು ಟಕ್ಕ ಅಂದ್ರ ಇಲ್ಲಿ ನಾಟಕ ಮುಗಿಯುವವರೆಗೂ ನಾನು ಇಲ್ಲಿ ಯಾವ ಹನುಮಂತ ಅಂತ ಬಂದು ನಾನು ಏನ್ ಬಂದು ಪಾತ್ರ ಮಾಡಿ ನಾನು ಬೆಳಗಾವರಿಗೆ ನಾನು ಹನುಮಂತ ಅಲ್ಲ. ನಾಟಕ ಮುಗಿಯೋವರೆಗೂ ನಾನು ಹನುಮಂತ ಅಲ್ಲ. ನಾನು ಯಾವ ಪಾತ್ರ ಮಾಡೀನಿ ಆ ಪಾತ್ರವನ್ನ
ಮಾಡ್ಬೇಕಾಗತ್ತ. ಅದಕ್ಕೆ ನಾನು ತಕ್ಕ ಆಮೇಲೆ ನಾಂದಿ ಭಕ್ತ ನಾಂದಿ ಅಂತ ಬರ್ತೈತಿ. ಫಸ್ಟ್ಗೆ ನಾಟಕಗಳನ್ನು ಪ್ರಾರಂಭ ಮಾಡ್ಬೇಕಾದ್ರೆ ನಾಂದಿ ಅಂತ ಬರ್ತೈತಿ. ನಾಂದಿ ಅಂತ ಹೇಳಕ್ ಅಂದ್ರ ಇಲ್ಲಿ ಅವರು ನಾಟಕ ಪಾತ್ರಧಾರಿಗಳು ಎಲ್ಲ ಸೇರಿ ಅಂತಂದ್ರ ನಾನು ಅಂದಿ ಇಲ್ಲ, ಅದೇ ನಾನು ಅಂತ ಅಂತದ್ದು ಅಂದಿಲ್ಲ. ಇದು ಒಂದು ನಾಟಕದ ಒಂದು ರಂಗಭೂಮಿ ಯಾವಂದ್ರ ಇದು ಒಂದು ದೇವಸ್ಥಾನ ಇದ್ದಂಗಿಲ್ಲ. ಅದಕ್ಕಾಗಿ ನಾನು ಇಲ್ಲಿ ಎಲ್ಲ ನಾವು ಏನಾದ್ರು ನಾಟಕದಲ್ಲಿ ಬಂದಂತ ಪಾತ್ರಗಳು ನಾವು ಅನ್ನೋದನ್ನ ನಾವು ಉದ್ದೇಶಿಸಿ ನಾ ಹಿಂಗೆ ಅಂತಕ್ಕಂಥ ನಾಂದಿ ಅಂತಕ್ಕಂಥದ್ದು ಬರ್ತೈತಿ. ಅದಕ್ಕಾಗಿ ಇಲ್ಲಿ ನಾಟಕದಲ್ಲಿ ಒಳ್ಳೆ ಸನ್ನಿವೇಶಗಳು ಬರ್ತಾವ, ಕೆಟ್ಟ ಸನ್ನಿವೇಶಗಳು ಕೂಡ ಬರ್ತಾವ. ಅದಕ್ಕೆ ತಾವೆಲ್ಲರೂ ಏನಂತಂದ್ರೆ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆ ಅಂಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಬೇಕು, ಕೆಟ್ಟ ಘಟನೆಗಳನ್ನು ಬರತಕ್ಕಂಥ ಸನ್ನಿವೇಶಗಳನ್ನ ಅವ್ನು ಕೈ ಬಿಡಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಗ್ರಾಮದ ತಮ್ಮ 14 ವರ್ಷದ ಅನುಭವದೊಂದಿಗೆ ಪ್ರೀತಿಯ ನುಡಿಗಳನ್ನ ಆಡುತ್ತಾ ನಾಟಕದ ಕಥಾಸಾರವನ್ನ ಯಾವ ರೀತಿ ಆಸ್ವಾದಿಸಬೇಕು ಅಂತಕ್ಕಂಥ ಮಹತ್ವವನ್ನ ಮನಬಿಚ್ಚಿ ಹೇಳಿರ್ತಕ್ಕಂತಹ ನಮ್ಮೂರಿನ ನೆಚ್ಚಿನ ಶಿಕ್ಷಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಯಲಬುರ್ಗ ಇದರ ಸಂಯೋಜಕರು ಆಗಿರ್ತಕ್ಕಂತಹ ಮುಖ್ಯ ಗಾಳಪ್ಪ ಶಿಕ್ಷಕರವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಈ ಮುಖ್ಯ ಉದ್ಘಾಟಕರಿಗೂ ಮತ್ತು ಜ್ಯೋತಿ ಬೆಳೆಸಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೂ ಸನ್ಮಾನ ಸಮಾರಂಭವನ್ನ ಚಿಕ್ಕದಾಗಿ ಹಮ್ಮಿಕೊಂಡಿದ್ದೇವೆ. ಇದನ್ನು ನೆರವೇರಿಸಲು ಕೇಳಿಕೊಳ್ಳುತ್ತೇನೆ. ಶ್ರೀ ಗಾಳಪ್ಪ ಶಿಕ್ಷಣ ಸಂಯೋಜಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಯಲಬುರ್ಗ ಇವರಿಗೆ ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಶೇಖರಪ್ಪ ಅಮ್ಮಳ್ಳಿ ಅವರು ಸನ್ಮಾನಿಸಬೇಕಂತೇಳಿ ಅವ್ರನ್ನ ಹೃತ್ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ನಾಟಕದ ಜ್ಯೋತಿ ಬೆಳೆಸಿರ್ತಕ್ಕಂಥ ಶ್ರೀ ಪಾಂಡು ಅವರನ್ನು ಸಹ ಸನ್ಮಾನಿಸಲು ಇಚ್ಛಿಸುತ್ತೇವೆ. ಈ ಸಂದರ್ಭದಲ್ಲಿ ಇವರನ್ನು ಸಹಿತ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಶೇಖರಪ್ಪ ಮಳ್ಳಿ ಅವರು ಸಹಿತ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ನಮ್ಮೂರಿನ ಹಳೆಯ ವಿದ್ಯಾರ್ಥಿಗಳು ತಮ್ಮ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಕೈಯಲ್ಲಿ ಕಲಿತು ಇವತ್ತ ಎಲ್ಲರೂ ಸಹಿತ ಒಂದು ಉತ್ತಮವಾದಂತಹ ದಾರಿಯಲ್ಲಿ ಬೆಳಗಿದ್ದಾರೆ. ಗಾಳಪ್ಪ ಸರ್ ಅವರ ಇವರು 1/6/1990ರಲ್ಲಿ ಈ ಕುಂದಿನಿ ಶಾಲೆಗೆ ಬಂದು ವೃತ್ತಿಯನ್ನು ಆರಂಭಿಸುವ ಮೂಲಕ ವೃತ್ತಿ ಕ್ಷೇತ್ರದಲ್ಲಿ ಸಾಧನೆಗೈಯಲು ಆರಂಭಿಸಿದ್ದು, ನಂತರ 29/10/2004 ಸಹಿತ ಸುಮಾರು 13 ವರ್ಷದ 4 ತಿಂಗಳವರೆಗೆ ಸಹಿತ ನಮ್ಮೂರಿನ ಶಾಲೆಯಲ್ಲಿ ನಮ್ಮೂರಿನ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನ ಧಾರೆ ಎರೆದುಕೊಟ್ಟು ಅವರ ಬಾಳಿಗೆ ಬೆಳಕನ್ನು ನೀಡಿರ್ತಕ್ಕಂಥ ಒಬ್ಬ ಗುರುವಾರ್ಯರು. ಇಂಥವರನ್ನ ಸನ್ಮಾನಿಸಲು ಎಲ್ಲಾ ಹಳೆಯ ವಿದ್ಯಾರ್ಥಿ ಮಿತ್ರರು ಬಹಳ ಸಂತಸದಿಂದ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತಮ್ಮಲ್ಲಿ ತಾವೆಲ್ಲರೂ ಸಹಿತ ಸಿದ್ಧತೆ ಮಾಡಿಕೊಂಡು ಅವರನ್ನ ಹೃತ್ಪೂರ್ವಕ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇಂತಹ ಗಾಳಪ್ಪ ಸರ್ ಅವರನ್ನ ಶಾಲಾ ಒದಗಿಸುವ ಮೂಲಕ ನೆನಪಿನ ಕಾಣಿಕೆಯನ್ನು ಕೊಡುವ ಮೂಲಕ ಅವರು ಅತ್ಯಂತ ನೆಚ್ಚಿನ ಶಿಕ್ಷಕರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಮ್ಯಾನೇಜರ್ ಶೇಖರಪ್ಪ ಅವರನ್ನ ಶಾಲೋತ್ಸವ ಮೂಲಕ ಹೂವಿನಾರ ಹಾಕುವ ಮೂಲಕ ಸನ್ಮಾನಿಸಲು ಇಚ್ಛಿಸಿದ್ದಾರೆ. ಆ ಸನ್ಮಾನವನ್ನ ಮ್ಯಾನೇಜರ್ ಅವರು ಸ್ವೀಕರಿಸಬೇಕು. ಸನ್ಮಾನಿಸಿರ್ತಕ್ಕಂತಹ ಗ್ರಾಮ ಪಂಚಾಯತ್ ಸದಸ್ಯರವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ. ಶೇಖರಪ್ಪ ಅವರಿಗೂ ಸಹಿತ ಹೃತ್ಪೂರ್ವಕವಾದ ಅಭಿನಂದನೆ. ಸನ್ಮಾನಿಸಿರ್ತಕ್ಕಂಥ ಧನ್ಯವಾದ.
ಸ್ವಲ್ಪ ತೆಗೆದು ಹೌದು ಜಗಜ್ಯೋತಿ ಬಸವೇಶ್ವರ ಯಾಕಪ್ಪ ತಂದೆ ನಾವು ಬದುಕಿರುವ ಕಷ್ಟ ತಂದೆ ತಾಯಿ ತರಿತದೆ ಹುಟ್ಟಿದಾಕ್ಷಣ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಗೆ ನಿಂತಿದ್ದೆ ತಂದೆ ತಾಯಿಗೆ ತಾಯಿ ಹೆಚ್ಚಾಗಿ ಸಾಕಿ ಸಲಿಗೆ ನಿನ್ನ ಜೋಪಾನ ಮಾಡ್ತಾರೆ ನನ್ನ ಅಣ್ಣನಿಗೆ ಯಾವುದಕ್ಕೊಂದು ಕೊಟ್ಟು ಬಂದಾಗೆ ಕಾಪಡ ಭಾರ ನಿನ್ನಲ್ಲೇ ಕೊಡ್ಲಿ ಅಷ್ಟಿಲ್ಲ ನನ್ನ ಕಿರಿಯನಿಗೆ ಭೂಮಿಗೆ ಚಟ ಬಾಕಿದೆ ಆ ಚಟವನ್ನು ಆದಷ್ಟು ನಾನು ಕೇಳಿಕೊಟ್ಟಿದ್ದೀನಿ ಈಗ ತವರುಗಳು ಯಾವಾಗಲೂ ನಗರಂತ ನಂತರ ಕೂಡಬೇಕು ನೀನು ಆಸೆ ಆಗಿದೆ ಅಷ್ಟೇ ಇಲ್ಲ ನನ್ನ ಅಣ್ಣನಿಗೆ ಯಾವುದಾದ್ರೂ ಒಂದು ಮಾತು ದೊರಕಿಸ್ಕೊಟ್ಟು ಈ ಮನೆ ಬೆಳಕು ಹಾಕಿ ಅತ್ತಿಗೆ ಈ ಮಹಾಲಕ್ಷ್ಮಿಗೆ ಬಂದ ತೆರಗಟ್ಟು ಬಿಡ್ಕೊಳ್ತೀನಿ ದೇವರ ಪೂಜಾ ಇವತ್ತು ಯಾವ ಯಾಕಲ್ಲ ಇವತ್ತು ಸೋಮವಾರವೇ ಅದಕ್ಕಾಗಿ ಶ್ರೀ ಬಸವೇಶ್ವರ ಪೂಜೆನ ದೇವರ ಪೂಜೆ ಮಾಡ್ತಾ ಇದ್ದೀರಾ ಅಷ್ಟೇ ಅಣ್ಣ ದೇವರ ಪೂಜೆ ಮಾಡಿ ನಿಮಗೆ ಪ್ರಸಾದ ಕೊಡ್ತೀನಿ ಯಾಕೆ ಗೊತ್ತಿಲ್ಲ ನೀನು ಒಂದು ಒಳ್ಳೆ ನೌಕರಿ ಪಡೆದುಕೊಂಡ ನಂತರ ಈ ಮನೆಗೆ ಬಾತಿಗೆ ಮಹಾಲಕ್ಷ್ಮಿನ ಕರೆದುಕೊಂಡು ಬರೋಕೆ ತಾಯಿಗೆ ಪ್ರಸಾದ ಕೊಡ್ತೀನಿ ತೆಗೆದುಕೋಣ ಆಯ್ತು ಕೊಡು ತಂಗಿ ಬೇಕಾದ ಮುತ್ತೈದೆ ಕುಂಕುಮ ತಿಲಕ ಇಲ್ಲದಿರುವುದನ್ನು ಕಂಡು ನನ್ನ ಎಲೆಗೆ ಸಿಡಿಲು ಬಡಿದಂತಾಯಿತಮ್ಮ ಸಿಡಿಲು ಬಡಿದಂತಾಯಿತು ನಿನ್ನ ವಾರಿಗೆ ಗೆಳತಿಯರೆಲ್ಲ ನೆಚ್ಚಿನ ನನ್ನನ ಕೂಡ ಸಂಸಾರ ಹೂಡಿರುವುದನ್ನು ಕಂಡು ನನಗೆ ತುಂಬಾ ವ್ಯಥೆಯಾಗುತ್ತದೆ ತಂಗಿ ನೀನು
18 ವರ್ಷದವರಿಗಾಗಲೇ ನಿನ್ನ ತಾಯಿ ಅಕಾಲ ಮರಣಕ್ಕೆ ತುತ್ತಾದಳು. ತಂದೆಯವರು ಕೂಡ ತಾಯಿಯವರ ಚಿಂತೆಯಲ್ಲಿ ಕೊರಗಿ ನರಳಿ ಮರುವರಿಸ ಶಿವನ ಸಾನ್ನಿಧ್ಯ ಸೇರಿದರು. ಅಂದಿನಿಂದ ಇಂದಿನವರೆಗೂ ನಿನ್ನನ್ನು ತಮ್ಮ ಸೋಮಶೇಖರನ್ನು ಜೋಪಾನ ಮಾಡುತ್ತಾ ಬಂದೆ. ಆದರೆ ತಾನೊಂದು ಬಗೆದರೆ ದಯವೊಂದು ಬಗೆಯಿತಮ್ಮ, ನಮ್ಮ ಬಾಳಿನಲ್ಲಿ ದಯವೊಂದು ಬಗೆಯಿತು. ಅಡ್ಡ ಯಾಕಮ್ಮ ಹೀಗೇಕೆ ಮಾತನಾಡ್ತಿರುವೆ ನೀನು? ಈ ದುರದೃಷ್ಟಕ್ಕೆ ಯಾರೇನು ಬಡ್ಕೊಂಡ? ನಾನು ಪಡೆದುಕೊಂಡ ಬೈದು ಇಷ್ಟೇನ? ನನ್ನ ಹಣೆ ಬರಕ್ಕೆ ಯಾರು ಹೊಡೆಗಾಡಿದ ನಾಯಿ ಆಡುವರಿಲ್ಲ. ಇನ್ನೇನಾಗಬೇಕಮ್ಮ? ನಿನ್ನನ್ನು ಈ ಊರಿನ ಅನಂತಪ್ಪನವರ ಮಗ ನಾಗರಾಜನಿಗೆ ಮಾಡಿಕೊಳ್ಳಲು ಕೇಳಿದ್ದರು. ನಮಗೂ ಒಬ್ಬರೇ ತಂಗಿ, ನಿನ್ನ ಬಾಳು ಬಂಗಾರವಾಗಲಿ ಎಂದು ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ದಾರಿ ಎರೆದು ಕೊಟ್ಟೆ. ಆದ್ರೆ ದೇವರ ದೃಷ್ಟಿಯಲ್ಲಿ ನಿನ್ನ ಸಂಸಾರ ಸಾಗಿರುವುದು ಬೇಡವಾಗಿತ್ತೋ ಏನು? ನಿನ್ನ ಮಾಂಗಲ್ಯ ಸೂತ್ರವನ್ನೇ ಕಸಿದುಕೊಂಡಿತಮ್ಮ, ಕಸಿದುಕೊಂಡಿತು.